ಹಾಯ್ ಫ್ರೆಂಡ್ಸ್, ಎಸ್ಟರ್ಡೇ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದು ಬೇಸಿಕ್ ಸಿ ಪ್ರೋಗ್ರಾಮಿಂಗು. ಇವತ್ತು ಅದೇ ಬೇಸಿಕ್ ಸಿ ಪ್ರೋಗ್ರಾಮಿಂಗ್ ಕಂಟಿನ್ಯೂಸ್ ವಿಡಿಯೋ ಇದು ಸೆಕೆಂಡ್ ವಿಡಿಯೋ. ಫಸ್ಟು ಈ ವಿಡಿಯೋ ವಾಚ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಬೇಸಿಕ್ ಏನು ಐಡಿಯಾ ಪ್ರೋಗ್ರಾಮಿಂಗ್ ಅಂದರೆ ಏನು ಅದೇನು ನಿಮಗೆ ಐಡಿಯಾ ಇಲ್ಲ ಅಂತಂದರೆ ಫಸ್ಟು ಆ ವಿಡಿಯೋನ ನೋಡಿ, ನಂತರ ಈ ವಿಡಿಯೋಗೆ ಬಂದರೆ ಭಾಳ ಹೆಲ್ಪ್ ಆಗುತ್ತೆ. ಓಕೆ. ಈ ವಿಡಿಯೋದಲ್ಲಿ, ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾವು ಬೇಸಿಕ್ ಸಿ ಪ್ರೋಗ್ರಾಮಿಂಗ್ ಬಗ್ಗೆ ನೋಡ್ತಾ ಇದ್ದೀವಿ. ಅಂತಂದ್ರೆ ಒಂದು ಅಡಿಷನ್ ಆಫ್ ಟೂ ನಂಬರ್ಸ್ ಹೆಂಗ್ ಮಾಡೋದು, ಪ್ರೋಗ್ರಾಮಿಂಗ್ ನ ಯೂಸ್ ಮಾಡಿಕೊಂಡು, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಸಿ ಪ್ರೋಗ್ರಾಮಿಂಗ್ ನ ಯೂಸ್ ಮಾಡಿಕೊಂಡು ಹೇಗ್ ಮಾಡೋದು ಅನ್ನೋದನ್ನ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಒನ್ ಆಫ್ ದ ಈಸಿಯೆಸ್ಟ್ ಪ್ರೋಗ್ರಾಮ್. ಇವಾಗ ನಾನು ನೆನ್ನೆನೆ ಹೇಳಿದ್ದೆ ಪ್ರೋಗ್ರಾಮಿಂಗ್ ಅಂದ್ರೆ ಓದ್ ವಿಡಿಯೋದಲ್ಲೇ ಹೇಳಿದ್ದೆ ಪ್ರೋಗ್ರಾಮಿಂಗ್ ಅಂದ್ರೆ ಏನು ಅಂತ. ಸೊ ನಾನು ರಿಪೀಟ್ ಮಾಡಕ್ ಹೋಗೋದಿಲ್ಲ. ಇವಾಗ ನಾನು ಪ್ರೋಗ್ರಾಮ್ ನಲ್ಲಿ ಯಾವ ಪ್ರೋಗ್ರಾಮ್ ತಗೊಂಡಿದ್ದೀನಿ ಅಂದ್ರೆ, ನಾ ಪ್ರೋಗ್ರಾಮ್ ಹೆಸರು ಏನಂತಂದ್ರೆ ಅಡಿಷನ್ ಆಫ್ ಟೂ ನಂಬರ್ಸ್ ಅಂತಂದ್ರೆ ಏನು, ಇದರ ಮೀನಿಂಗ್ ಏನಂತಂದ್ರೆ ಈಗ ಎರಡು ನಂಬರ್ನ ಹೀಗೆ ಆಡ್ ಮಾಡಬೇಕು. ಎಲ್ಲರಿಗೂ ಗೊತ್ತು A+B ಅಂದ್ರೆ ಯಾವ್ದೋ ಒಂದು ನಂಬರ್ 2+3 ಅಂದ್ರೆ ಆಡ್ ಮಾಡ್ತೀವಿ. ಇದೇ ಲಾಜಿಕ್ ಇರೋದು. ಆದ್ರೆ ಇಲ್ಲಿ ಕ್ವಶನ್ ಇಲ್ಲ, ಪಾಯಿಂಟ್ ಏನಂತಂದ್ರೆ ನಾನು ಸಿ ಪ್ರೋಗ್ರಾಮಿಂಗ್ ಮೂಲಕ ಹೆಂಗ್ ಮಾಡ್ತೀನಿ, ಅದೇ ಮೈನ್ ಪಾಯಿಂಟ್ ಇರೋದು. ಓಕೆನಾ. ಇವಾಗ ನಾನು ಫಸ್ಟ್ಗೆ ಏನ್ ಮಾಡ್ತೀನಿ, ಇಲ್ಲಿ ರಿಕ್ವೈರ್ಮೆಂಟ್ಸ್ ಏನಂತಂದ್ರೆ, ನಾನು ಯಾವಾಗ್ಲೂ ಒಂದು ಸಿ ಪ್ರೋಗ್ರಾಮಿಂಗ್ ಅಂದ ತಕ್ಷಣ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಆಗಿರ್ಬೋದು, ಇಲ್ಲಿ ಪರ್ಟಿಕ್ಯುಲರ್ ಆಗಿ ಸಿ ಪ್ರೋಗ್ರಾಮಿಂಗ್ ಬಗ್ಗೆ ಮಾತಾಡ್ತಾ ಇದೀವಲ್ಲ, ಇದರಲ್ಲಿ ಏನಂತಂದ್ರೆ ಫಸ್ಟ್ ನನಗೆ ಯಾವಾಗ್ಲೂ ಹೆಡರ್ ಫೈಲ್ಸ್ ಬೇಕು. ಓಕೆನಾ. ಹೆಡರ್ ಫೈಲ್ಸ್ ನ ತಗೊಳ್ಳೇಬೇಕು. ಹೆಡರ್ ಫೈಲ್ಸ್ ಅಂದ್ರೆ ಏನು, ಒಂದು ಲೈಬ್ರರಿ. ಓಕೆ. ಲೈಬ್ರರೀಸ್ಗಳನ್ನ ನಾನು ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ, ಸಮ್ ಲೈಬ್ರರೀಸ್. ಓಕೆ. ನಾನು ಇವಾಗ ಫಾರ್ ಎಕ್ಸಾಂಪಲ್ ಯೂಸರಿಗೆ ತೋರ್ಸೋಕೆ ಪ್ರಿಂಟ್ ಎಫ್ ತಗೊಳಕ್ಕಾಗಿರ್ಬೋದು, ಸ್ಕ್ಯಾನ್ ಎಫ್ ತಗೊಳಕ್ಕಾಗಿರ್ಬೋದು, ನನ್ಗೇನ್ ಬೇಕು, ಒಂದು ಲೈಬ್ರರಿ ಬೇಕು. ಓಕೆನಾ. ಅದಕ್ಕಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಫಸ್ಟ್ ಒಂದು ಲೈಬ್ರರಿನ ತಗೋತೀನಿ. ಯಾವ ಲೈಬ್ರರಿ, stdio.h ಅನ್ನುವಂತ ಲೈಬ್ರರಿನ ನಾನು ಇನ್ಕ್ಲೂಡ್ ಮಾಡ್ಕೋಬೇಕು. ಈಗ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಹೇಗೆ, ಯಾವ್ದ್ರಿಂದ ಬರುತ್ತೆ, ಯಾವ ರೀತಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು, ಯಾವುದೇ ಒಂದು ಲೈಬ್ರರಿನ ನಾನು ಹೊರಗಡೆಯಿಂದ ನನ್ನ ಪ್ರೋಗ್ರಾಮಿಗೆ ನಾನು ಇನ್ಕ್ಲೂಡ್ ಮಾಡ್ಕೋತೀನಿ ಅಂತಂದ್ರೆ ಒಂದು ಕೀವರ್ಡ್ ನ ಯೂಸ್ ಮಾಡಬೇಕು. ಯಾವುದು ಕೀವರ್ಡು, ಆಶ್ ಅನ್ನುವಂಥದ್ದು. ಇನ್ಕ್ಲೂಡ್ ಅನ್ನುವಂತಹ ಕೀವರ್ಡ್ ನ ಯೂಸ್ ಮಾಡಬೇಕು. ಇನ್ಕ್ಲೂಡ್ ಅನ್ನೋ ಕೀವರ್ಡ್ ನ ಯೂಸ್ ಮಾಡಿ ನಾನು ಏನ್ ಮಾಡ್ತಾ ಇದ್ದೀನಿ, ಒಂದು ಲೈಬ್ರರಿಯನ್ನು ನಾನು ಇನ್ಕ್ಲೂಡ್ ಮಾಡ್ಕೋತಾ ಇದ್ದೀನಿ. ಲೈಬ್ರರಿ ಹೆಸರೇನು ಅಂದ್ರೆ stdio.h. ಓಕೆನಾ. ಇದು ಲೈಬ್ರರಿ ನಾನು ಇನ್ಕ್ಲೂಡ್ ಮಾಡ್ಕೊಂಡಿರೋಂಥದ್ದು. ಇವಾಗ ಇದಾದ್ಮೇಲೆ ಏನ್ ಮಾಡ್ಬೇಕು ನಾನು ನೆಕ್ಸ್ಟ್, ಈಗ ಇದೇನಕ್ ಬೇಕು, ಏನಕ್ಕೆ ನಾವು ಬರೆದ್ವಿ ಇದನ್ನ, ವಾಟ್ ಈಸ್ ದ ಮೈನ್ ಇಂಟೆನ್ಷನ್, ಯಾಕೆ ಅಂತಂದ್ರೆ ನಾನು ಪ್ರಿಂಟ್ ಎಫ್ ಮತ್ತೆ ಸ್ಕ್ಯಾನ್ ಎಫ್ ಬೇಕು ನನಗೆ. ಏನು ಪ್ರಿಂಟ್ ಎಫ್ ಅಂದ್ರೆ ಸ್ಕ್ಯಾನ್ ಎಫ್ ಅಂದ್ರೆ ಏನು, ನಾನು ಏನಾದ್ರೂ ಒಂದು ಯೂಸರ್ಗೆ ತೋರಿಸ್ಬೇಕು ಅಂತಂದ್ರೆ ಒಂದು ಫಂಕ್ಷನ್ ನನಗೆ ಬೇಕು, ಔಟ್ಪುಟ್ ನ ಕೊಡಬೇಕು. ನಾನು ಈ ಸಿಸ್ಟಮ್ ಇಂದ ನಾನು ಔಟ್ಪುಟ್ ಕೊಡಬೇಕು ಅಂದ್ರೆ ನಂಗೆ ಒಂದು ಫಂಕ್ಷನ್ ಬೇಕು. ಆ ಫಂಕ್ಷನ್ ಯಾವ್ದಂತಂದ್ರೆ ಪ್ರಿಂಟ್ ಎಫ್. ಅದು ಯಾವ್ದ್ರೊಳಗೆ ಇರುತ್ತೆ ಅಂದ್ರೆ stdio.h ಒಳಗಡೆ ಇರುತ್ತೆ. ಹಂಗಾಗಿ ನಾನು ಏನ್ ಮಾಡಿದ್ದೀನಿ, ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಯಾವ್ದು ರೀತಿ ಇನ್ಕ್ಲೂಡ್ ಮಾಡ್ಕೋಬೇಕು, ಈ ಇನ್ಕ್ಲೂಡ್ ಅನ್ನೋ ಕೀವರ್ಡ್ ನ ಮೂಲಕ ನಾನು ಏನ್ ಮಾಡ್ಬೇಕು, stdio.h ಅನ್ನೋಂಥದ್ನ ಇನ್ಕ್ಲೂಡ್ ಮಾಡ್ಕೋಬೇಕು. ಓಕೆನಾ. ಇವಾಗ ನೆಕ್ಸ್ಟ್ ಏನ್ ಬರಿಬೇಕು ಅಂತ ಹೇಗ್ ಗೊತ್ತಾಗುತ್ತೆ ನಮ್ಗೆ, ನಾನು ಓದ್ ವಿಡಿಯೋದಲ್ಲೂ ಹೇಳಿದ್ದೀನಿ. ಏನಂತಂದ್ರೆ ಯಾವ್ದಾದ್ರು ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂತಂದ್ರೆ ವೈಡ್ ಮೈನ್ ಇಂದ. ಇಟ್ ಈಸ್ ದ ಎಂಟ್ರಿ ಪಾಯಿಂಟ್ ಆಫ್ ಅನ್ ಪ್ರೋಗ್ರಾಮ್ ಅಂತ ನಾ ಹೇಳಿದ್ದೀನಿ. ಓಕೆನಾ. ಇವಾಗ ಏನ್ ಮಾಡ್ಬೇಕು ನಾನು, ವೈಡ್ ಮೈನ್ ತಗೋತಾ ಇದ್ದೀನಿ. ಈಗ ವೈಡ್ ಮೈನ್ ಅಂದ್ರೆ ಏನು, ಫಸ್ಟ್ ಆಫ್ ಆಲ್ ವೈಡ್ ಮೈನ್ ಅಂತಂದ್ರೆ, ವೈಡ್ ಅಂದ್ರೆ ಏನಂದ್ರೆ ನಥಿಂಗ್ ಅಂತ, ಝೀರೋ. ಇದು ಮೈನ್ ಅಂತಂದ್ರೆ ಇದು ಒಂದು ಸ್ಪೆಷಲ್ ಫಂಕ್ಷನ್. ಓಕೆ. ಈ ಫಂಕ್ಷನ್ ಯಾಕೆ ಬರಿಬೇಕು, ಬೇರೆ ನೇಮ್ ಬರೆಯಕ್ಕಾಗಲ್ವಾ ಅಂತ ಡೌಟ್ಸ್ ಬರ್ಬೋದು. ಇಲ್ಲ, ಇದನ್ನೇ ಬರಿಬೇಕು. ಯಾಕೆ ಅಂತಂದ್ರೆ ಕಂಪೈಲರ್ ನ ಡಿಸೈನ್ ಮಾಡ್ಬೇಕಾದ್ರೆ ಅವರು ಮೈನ್ ಫಂಕ್ಷನ್ ನ ಮೈನ್ ಅಂತಾನೆ ಕೊಟ್ಟಿರ್ತಾರೆ. ಓಕೆನಾ. ಇನ್ ಕೇಸ್ ನೀವು ಚೇಂಜ್ ಮಾಡ್ಬೇಕು ಅಂದ್ರೆ ಮಾಡ್ಬೋದು, ಬಟ್ ನೀವು ಕಂಪೈಲರ್ ಅಲ್ಲಿ ಇನಿಷಿಯಲೈಸೇಷನ್ ಪಾಯಿಂಟ್ ನ ಚೇಂಜ್ ಮಾಡ್ಬೇಕಾಗತ್ತೆ. ಆವಾಗ ನೀವು ಬೇಕಿದ್ರೆ ಚೇಂಜ್ ಮಾಡ್ಕೋಬಹುದು. ಓಕೆನಾ. ಆಮೇಲೆ ಈ ಫಂಕ್ಷನ್ ಗೆ ಒಂದು ರಿಟರ್ನ್ ಟೈಪ್ ಇದೆ. ಯಾವ ರಿಟರ್ನ್ ಟೈಪು, ವೈಡ್. ನಾನು ಏನು ಈ ಫಂಕ್ಷನ್ ಇಂದ ಹೊರಗಡೆಗೆ ಕೊಡ್ತಾ ಇಲ್ಲ, ಹಂಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ವೈಡ್ ಅನ್ನೋದನ್ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ. ಇವಾಗ ಈ ಫಂಕ್ಷನ್ಸ್ ಅಂದ್ರೆ ಏನು, ಅವೆಲ್ಲ ಕಾನ್ಸೆಪ್ಟ್ಸ್ ನೀವು ಅರ್ಥ ಮಾಡ್ಕೊಂಡಾಗ ಇದು ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಸದ್ಯಕ್ಕೆ ಏನಂತ ತಿಳ್ಕೊಳ್ಳಿ, ಈ ವೈಡ್ ಮೈನ್ ಅನ್ನುವಂಥದ್ದು ಒಂದು ಸ್ಪೆಷಲ್ ಫಂಕ್ಷನ್. ವೈಡ್ ಅಂದ್ರೆ ರಿಟರ್ನ್ಸ್ ಝೀರೋ ಅಂತ, ನಲ್ ಅಂತ. ಓಕೆನಾ. ಇದು ಮೀನಿಂಗ್. ಇವಾಗ ಇದಾದ್ಮೇಲೆ ನಾನು ಏನ್ ಮಾಡ್ಬೇಕು, ಇದು ಮೈನ್ ಫಂಕ್ಷನ್. ಓಕೆನಾ. ಇವಾಗ ನಾನು ಏನ್ ಮಾಡ್ಬೇಕು,
ನನ್ನ ರಿಕ್ವೈರ್ಮೆಂಟ್ ಏನು, ನಾನು ಯಾವಾಗಲೂ ಕ್ವಶನ್ ಅಂತ ಕರೆಯಲ್ಲ, ರಿಕ್ವೈರ್ಮೆಂಟ್ಸ್ ಅಂತ ಪ್ರೊನೌನ್ಸ್ ಮಾಡ್ತಾ ಇರ್ತೀನಿ. ಓಕೆನಾ? ಯಾಕೆ ಅಂತಂದ್ರೆ ಇವಾಗ ನಮಗೆ ಕ್ಲೈಂಟ್ಸ್ ಯಾವಾಗಲೂ ಇವಾಗ ನೀವು ಯಾವುದೇ ಸಾಫ್ಟ್ವೇರ್ ಕಂಪ್ನಿ ಆಗಿರ್ಬೋದು, ಯಾವುದ್ರಲ್ಲೇ ಆಗಿರ್ಬೋದು, ಒಂದು ಯಾರೋ ಒಬ್ರು ನಿಮಗೆ ಒಂದು ಫೀಚರ್ಸ್ಗಳನ್ನ ಹೇಳ್ತಾರೆ ಅಂದ್ರೆ ಅವನು ರಿಕ್ವೈರ್ಮೆಂಟ್ಸ್ ಅನ್ನೋ ಪದನ ಯೂಸ್ ಮಾಡ್ತಾರೆ. ಓಕೆನಾ? ಹಂಗಾಗಿ ನಾನು ಅದನ್ನೇ ಯೂಸ್ ಮಾಡ್ತೀನಿ. ಇಲ್ಲಿ ನಮಗೆ ಏನು ರಿಕ್ವೈರ್ಮೆಂಟ್ ಇರೋದು, ಬೇಸಿಕ್ ರಿಕ್ವೈರ್ಮೆಂಟ್ ಏನಿದೆ ನನಗೆ, ಅಡಿಷನ್ ಆಫ್ ಟೂ ನಂಬರ್ಸ್ ಇರೋದು ರಿಕ್ವೈರ್ಮೆಂಟ್. ಓಕೆನಾ? ಅದೇ ಕ್ವಶನ್ ಇರೋದು ಇಲ್ಲಿ ಮೇಲ್ಗಡೆ ನಾನು ಬರ್ದಿದ್ದೀನಿ, ಅಡಿಷನ್ ಆಫ್ ಟೂ ನಂಬರ್ಸ್ ಅಂತ. ಇವಾಗ ನಾನು ಫಸ್ಟಿಗೆ ಏನ್ ಮಾಡ್ತೀನಿ, ಫಸ್ಟ್ ಏನ್ ಮಾಡ್ಬೇಕು ನಾನು, ನನಗೆ ಎರಡು ನಂಬರ್ ಬೇಕಲ್ವಾ, ಎರಡು ನಂಬರ್ ಇದ್ರೇನೆ ತಾನೇ ನಾನು ಅಡಿಷನ್ ಆಗಿರ್ಬೋದು, ಸಬ್ಟ್ರಾಕ್ಷನ್ ಆಗಿರ್ಬೋದು, ಏನೇ ಮಾಡೋಕ್ಕಾಗೋದು. ಈಗ ಎರಡು ನಂಬರ್ ನನ್ಗೆ ಹೆಂಗ್ ಸಿಗುತ್ತೆ, ಫಸ್ಟ್ ಆಫ್ ಆಲ್ ಅದು ಸಿಗ್ಬೇಕಲ್ವಾ, ಆ ನಂಬರ್ಸ್ನ ನಾನು ತಗೋಬೇಕು. ಯಾರು ಕೊಡ್ತಾರೆ ನಂಬರ್ಸ್ನ ಯೂಸರ್ ಇಂದ ತಗೋಬೇಕು. ನಾನೇನ್ ಮಾಡ್ಬೇಕು, ಫಸ್ಟ್ ಯೂಸರ್ ಇಂದ ನಂಬರ್ನ ತಗೋಬೇಕು. ಓಕೆನಾ? ಯೂಸರ್ ಇಂದ ನಂಬರ್ ತಗೋಬೇಕು ಅಂದ್ರೆ ಯಾವ ಫಂಕ್ಷನ್ ನ ಯೂಸ್ ಮಾಡ್ಬೋದು, ನಾನು ಯೂಸರ್ ಇಂದ ಏನೇ ಒಂದು ನಾನು ಕೇಳಬೇಕು, ಇದ್ ಕೊಡಿ ಅದ್ ಕೊಡಿ ಅಂತ, ನಾನು ಏನೇ ಒಂದು ತೋರಿಸ್ಬೇಕು, ಏನೋ ಒಂದು ಕೇಳಬೇಕು ಅಂತಂದ್ರೆ ಒಂದು ಫಂಕ್ಷನ್ ಯೂಸ್ ಆಗುತ್ತಿದೆ. ಯಾವುದು? printf. ಓಕೆ, ನಾನು ಆಲ್ರೆಡಿ ಹೇಳಿದ್ದೆ ನಿಮ್ಗೆ, ಇಲ್ಲಿ stdio.h ಏನಕ್ಕೆ ಬರ್ದೆ ನಾನು, ಬಿಕಾಸ್ ಈ printf ಅನ್ನೋ ಫಂಕ್ಷನ್ ನಾನು ಯೂಸ್ ಮಾಡ್ಬೇಕಲ್ಲ, ಯಾವ್ದ್ರ ಮೂಲಕ ಯೂಸ್ ಮಾಡ್ತಾ ಇದ್ದೀನಿ ನಾನು, stdio.h ಅನ್ನೋದ್ರ ಮೂಲಕನೇ ನಾನು ಏನ್ ಮಾಡ್ತಾ ಇದ್ದೀನಿ, ಈ printf ಅನ್ನೋ ಫಂಕ್ಷನ್ ನ ಯೂಸ್ ಮಾಡ್ತೀನಿ. ಇನ್ ಕೇಸ್ ನಾನೇನಾದ್ರು ಈ stdio.h ಅನ್ನೋದನ್ನ ಬರೀದಿಲ್ಲ, ನಾನು ಇನ್ಕ್ಲೂಡ್ ಮಾಡಿಲ್ಲ ಹೆಡರ್ ಫೈಲ್ ನ ಅಂತಂದ್ರೆ ಈ printf ವರ್ಕ್ ಆಗಲ್ಲ, ಎರರ್ ಬರುತ್ತೆ ಅವಾಗ. ಓಕೆನಾ? ಇವಾಗ ನನ್ಗೇನ್ ಬೇಕು, ನನಗೇನ್ ಬೇಕು, ಫಸ್ಟ್ ಆಫ್ ಆಲ್ ನನಗೆ ಒಂದು ನಂಬರ್ ಬೇಕಲ್ವಾ, ಅದಕ್ಕೆ ನಾನು ಕೇಳ್ತೀನಿ ಯೂಸರ್ನ ಏನಂತ, ಎಂಟರ್ ದ ಫಸ್ಟ್ ನಂಬರ್. ಇದು ಮ್ಯಾಂಡೇಟ್ರಿ ಏನಿಲ್ಲ, ನಿಮ್ಗೆ ಯಾವ ತರ ಬೇಕು ಆ ತರ ಮೆಸೇಜ್ ಅನ್ನ ಕೊಡ್ಬೋದು. ಓಕೆನಾ? ಆಫ್ಟರ್ ದಟ್ ಏನು ಸಿಂಟ್ಯಾಕ್ಸ್ ಸಿ ಪ್ರೋಗ್ರಾಮ್ ಅಲ್ಲಿ ನೀವು ಯಾವುದೇ ಲೈನ್ ನ ಎಂಡ್ ಮಾಡಿದ್ರು ಒಂದು ಸೆಮಿಕೋಲನ್ ಮೂಲಕ ಎಂಡ್ ಮಾಡಬೇಕು. ಓಕೆನಾ? ಇಲ್ಲಿ ನಾನು ಏನ್ ಮಾಡಿದ್ದೀನಿ, ಡಬಲ್ ಕೋಟ್ಸ್ ಹಾಕಿದ್ದೀನಿ. ಏನಕ್ಕೆ ಡಬಲ್ ಕೋಟ್ ಹಾಕ್ತೆ, ಬಿಕಾಸ್ ಯಾವಾಗ್ಲಾದ್ರೂ ನಾನು ಸ್ಟ್ರಿಂಗ್ ನ ಬರೀಬೇಕು ಅಂತ ಅಂದಾಗ ಡಬಲ್ ಕೋಟ್ಸ್ ಅಲ್ಲೇ ಬರೀಬೇಕು, ಅದಕ್ಕೋಸ್ಕರ ನಾನು ಡಬಲ್ ಕೋಟ್ಸ್ ಅಲ್ಲಿ ಹಾಕಿದ್ದೀನಿ. ಓಕೆನಾ? ಇವಾಗ ಇದಾದ್ಮೇಲೆ ಯೂಸರ್ ಏನ್ ಮಾಡ್ತಾರೆ, ಇದು ಏನಾಗುತ್ತೆ, ಹೊರಗಡೆ ಸ್ಕ್ರೀನ್ಗೆ ಕಾಣುತ್ತೆ ಪ್ರಿಂಟ್ ಯೂಸರ್ ಏನ್ ಮಾಡ್ತಾರೆ, ಈ ಮೆಸೇಜ್ ನೋಡಿದ ತಕ್ಷಣ ಎಂಟರ್ ದ ಫಸ್ಟ್ ನಂಬರ್ ಅಂದ ತಕ್ಷಣ ಅವ್ರ ಏನ್ ಮಾಡಕ್ ಹೋಗ್ತಾರೆ, ಫಸ್ಟ್ ನಂಬರ್ನ ಎಂಟರ್ ಮಾಡಕ್ ಹೋಗ್ತಾರೆ. ಓಕೆನಾ? ಆ ನಂಬರ್ ನಾನು ಏನ್ ಮಾಡ್ಬೇಕು, ತಗೊಂಡು ಸ್ಟೋರ್ ಮಾಡ್ಕೋಬೇಕಲ್ವಾ. ಅದನ್ನ ಹೆಂಗ್ ಸ್ಟೋರ್ ಮಾಡ್ಕೊಳ್ಳೋದು, ಅದಕ್ಕೆ ಅಂತಾನೆ ಒಂದು ಫಂಕ್ಷನ್ ಬರುತ್ತೆ. ಆ ಫಂಕ್ಷನ್ ಹೆಸರೇನು, scanf. ಆ ಫಂಕ್ಷನ್ ನೇಮ್ ಏನು, scanf. ಓಕೆನಾ? ಇದು ಹೆಂಗ್ ಬರೆಯೋದು, ಇದರಲ್ಲಿ scanf ಅನ್ನುವಂಥದ್ದು ಏನು, ಇದು ಒಂದು ಇನ್ಬಿಲ್ಟ್ ಫಂಕ್ಷನ್. ಓಕೆ, ಇದು ಒಂದು ಇನ್ಬಿಲ್ಟ್ ಫಂಕ್ಷನ್. ಇದೇನ್ ಮಾಡುತ್ತೆ ಅಂತಂದ್ರೆ, ಇದು ಈ ಕೀಬೋರ್ಡ್, ಫಾರ್ ಎಕ್ಸಾಂಪಲ್ ಯೂಸರ್ 10 20 ಅಂತ ಯಾವ್ದಾದ್ರು ಒಂದು ನಂಬರ್ ಕೊಡಕ್ ಹೋಗ್ತಾರಲ್ವಾ, ಆ ನಂಬರ್ನ ಏನ್ ಮಾಡುತ್ತೆ, ಇದು ತಗೊಳುತ್ತೆ. ಇದು ಒಂದು ಇನ್ಪುಟ್ ಫಂಕ್ಷನ್. ಓಕೆ, ಈ printf ಅಂದ್ರೆ ಏನು, ಔಟ್ಪುಟ್ ಫಂಕ್ಷನ್. ನಾನು ಏನಾದ್ರು ಔಟ್ಪುಟ್ ತೋರಿಸ್ಬೇಕು ಅಂದ್ರೆ ಯಾವ ಫಂಕ್ಷನ್ ಯೂಸ್ ಮಾಡ್ತೀನಿ, printf ನ ಯೂಸ್ ಮಾಡ್ತೀನಿ. ನಾನು ಯೂಸರ್ ಇಂದ ಏನಾದ್ರು ತಗೋಬೇಕು, ಇನ್ಪುಟ್ ತಗೋಬೇಕು ಯೂಸರ್ ಇಂದ ಅಂತಂದ್ರೆ ನಾನು ಯಾವ ಫಂಕ್ಷನ್ ಯೂಸ್ ಮಾಡ್ತೀನಿ, scanf ಅನ್ನುವಂಥದ್ದು ಒಂದು ಫಂಕ್ಷನ್ ನ ಯೂಸ್ ಮಾಡ್ತೀನಿ. ಇವೆರಡೂ ಫಂಕ್ಷನ್ ನಂಗೆ ಎಲ್ಲಿ ಸಿಕ್ತು, ನಂಗೆ ಸಿಕ್ಕಿದ್ದು ಯಾವ್ದ್ರಿಂದ ಅಂದ್ರೆ stdio.h ಅನ್ನುವಂತ ಒಂದು ಲೈಬ್ರರಿ ಮೂಲಕ ಸಿಕ್ಕಿದೆ. ಓಕೆನಾ? ಇವಾಗ ಇದರಲ್ಲಿ ಸ್ವಲ್ಪ ಸಿಂಟ್ಯಾಕ್ಸ್ ಇದೆ. ಓಕೆನಾ? ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ, ಫಸ್ಟಿಗೆ ಇಲ್ಲಿ ಮಾಡ್ಯುಲಸ್ ಡಿ ನ ಬರಿತಾ ಇದ್ದೀನಿ, ಮಾಡ್ಯುಲಸ್ ಡಿ ಆಂಪರ್ಸೆಂಟ್ ಎ ಅಂತ ಬರದೆ. ಓಕೆನಾ? ಇದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಇವಾಗ ನಾನು ಏನ್ ಮಾಡಿದ್ದೀನಿ, ಈ scanf ಅನ್ನುವಂತ ಒಂದು ಫಂಕ್ಷನ್ ನ ಬರೆದಿದ್ದೀನಿ. ಈ scanf ಅನ್ನೋ ಫಂಕ್ಷನ್ ಅಲ್ಲಿ ನಾನು ಏನ್ ಮಾಡ್ಬೇಕು, ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಅಂತ ಅಂದಾಗ ಏನ ಇನ್ಕ್ಲೂಡ್ ಮಾಡಿದ್ದೀನಿ, ಫಸ್ಟ್ ಮಾಡ್ಯುಲಸ್ ಡಿ ನ ಬರ್ತಿದ್ದೀನಿ. ಅದಾದ್ಮೇಲೆ ನಾನು ಏನ್ ಮಾಡಿದ್ದೀನಿ, ಆಂಪರ್ಸೆಂಟ್ ಎ ನ ಬರ್ದಿದ್ದೀನಿ. ಏನಕ್ಕೆ ಬರೀಬೇಕು ಇದನ್ನ, ವಾಟ್ ಈಸ್ ದ ನೀಡ್ ಆಫ್ ದಿಸ್ ಅಂತಂದ್ರೆ, ಫಸ್ಟ್ ಆಫ್ ಆಲ್ ನಾನು ಏನ್ ಮಾಡ್ಬೇಕು, ಈಗ ನಾನು ಯೂಸರ್ ಇಂದ ಒಂದು ನಂಬರ್ ತಗೋತೀನಲ್ಲ, ಅದನ್ನ ಸ್ಟೋರ್ ಮಾಡಕ್ಕೆ ನಂಗೆ ಒಂದು ಮೆಮೊರಿ ಬೇಕು. ಓಕೆ, ಒಂದು ಮೆಮೊರಿ ಬೇಕು. ಅದಕ್ಕೋಸ್ಕರ ನಾನು ಏನ್ ಮಾಡ್ಬೇಕು, ಅದಕ್ಕೆ ಒಂದು ವೇರಿಯೇಬಲ್ ಕೊಡಬೇಕು. ಅದಕ್ಕೋಸ್ಕರ ನಾನು ಏನ್ ಕೊಟ್ಟಿದ್ದೀನಿ, ಇಲ್ಲಿ ಎ ಅನ್ನೋಂಥದ್ದನ್ನ ಕೊಟ್ಟಿದ್ದೀನಿ. ಓಕೆನಾ? ನೀವು ಕೇಳ್ಬೋದು, ಸರ್ ಎ ಅನ್ನೋದು ಎಲ್ಲಿತ್ತು ಸರ್, ನಮ್ಗೆ ಇಷ್ಟ ಬಂದಿದ್ದು ಕೊಡ್ಬೋದಾ, ಹಂಗಾದ್ರೆ ಕೊಡ್ಬೋದು, ಬಟ್ ನಾನು ಏನ್ ಮಾಡ್ಬೇಕು, ಫಸ್ಟ್ ಅದನ್ನ ಡಿಕ್ಲೇರ್ ಮಾಡ್ಕೋಬೇಕು. ಡಿಕ್ಲೇರ್ ಹೆಂಗ್ ಮಾಡ್ಬೇಕು,
ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಇಂಟೀಜರ್ ಟೈಪ್ ನ ಯೂಸ್ ಮಾಡ್ತಾ ಇದ್ದೀನಿ ನಂಬರ್ನ. ಯಾವ ಟೈಪು? ಇಂಟೀಜರ್ ಟೈಪ್. ಓಕೆ, ಡೇಟಾ ಟೈಪ್ಸ್ ಅಂತ ಬರುತ್ತೆ, ಅದನ್ನ ಇನ್ನೊಂದು ಯಾವ್ದಾದ್ರು ಫರ್ದರ್ ವಿಡಿಯೋಸ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಓಕೆನಾ, ವೇರಿಯೇಬಲ್ಸ್ ಅಂದ್ರೆ ಏನು, ಡೇಟಾ ಟೈಪ್ಸ್ ಅಂದ್ರೆ ಏನು, ಅವೆಲ್ಲನೂ ಡಿಸ್ಕಸ್ ಮಾಡೋಣ. ಓಕೆ, ಡೀಟೇಲ್ ಆಗಿ. ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ, ಈಗ ಫಾರ್ ಎ ಟೈಮ್ ಬಿಂಗ್ ನೀವು ಅರ್ಥ ಮಾಡ್ಕೊಳ್ಳಿ, ನಾನು ಏನ್ ಮಾಡ್ತಾ ಇದ್ದೀನಿ, ಇಂಟೀಜರ್ ಡೇಟಾನ ತಗೋತಾ ಇದ್ದೀನಿ. ಇಂಟೀಜರ್ ಡೇಟಾ ಅಂದ್ರೆ ಏನು? ಹೋಲ್ ನಂಬರ್. ಈಗ 10, 20, 30, 40, 50 ಇದೆಲ್ಲ ಯಾವ್ದಕ್ಕೆ ಎಕ್ಸಾಂಪಲ್? ಇಂಟೀಜರ್ಗೆ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ನಾನು ಫ್ಲೋಟ್ ಅಂತೀನಿ, ಇನ್ನೊಂದು ಟೈಪ್ ಬರುತ್ತೆ. ಫ್ಲೋಟ್ ಅಂದ್ರೆ 0.1, 1.2, 3.4 ಇದೆಲ್ಲ ಏನಕ್ಕೆ ಎಕ್ಸಾಂಪಲ್? ಫ್ಲೋಟ್ಗೆ. ಇವಾಗ ನನಗೆ ಏನ್ ಬೇಕು? ಇಂಟೀಜರ್ ಬೇಕು. ಓಕೆನಾ, ನಾನು ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಇಂಟೀಜರ್ ವೇರಿಯೇಬಲ್ ನಾನು ಡಿಕ್ಲೇರ್ ಮಾಡ್ತಾ ಇದ್ದೀನಿ ಅಂದಾಗ ನಾನು ಯಾವ ಟೈಪ್ ಯೂಸ್ ಮಾಡಬೇಕು? ಇಂಟ್ ಅಂತ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ಡೆಸಿಮಲ್ ವ್ಯಾಲ್ಯೂಸ್ ನ ಸ್ಟೋರ್ ಮಾಡಬೇಕು. ಡೆಸಿಮಲ್ ವ್ಯಾಲ್ಯೂಸ್ ಅಂತಂದ್ರೆ 1.2, 3.2 ಅವಾಗ ಏನ್ ಮಾಡ್ಬೇಕು, ನಾನು ಫ್ಲೋಟ್ ಅಂತ ಡಿಕ್ಲೇರ್ ಮಾಡಬೇಕು. ಫ್ಲೋಟ್ ಅಂತ. ಬಟ್ ನಾನು ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ? ಇಂಟೀಜರ್ ಅಲ್ವಾ, ಹಂಗಾಗಿ ಇಂಟ್ ಅಂತ ಮಾಡ್ತಾ ಇದ್ದೀನಿ. ಓಕೆನಾ, ನಾನು ಏನಕ್ಕೆ ಡಿಕ್ಲೇರ್ ಮಾಡಬೇಕು ಸರ್? ವಾಟ್ ಇಸ್ ದ ನೀಡ್ ಆಫ್ ದಟ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಕಂಪೈಲರ್ಗೆ ಗೊತ್ತಿರಲ್ಲ. ಈಗ ನಮ್ಮ ಮನೆಗೆ ಯಾರಾದ್ರೂ ಹೊಸಬ್ರು ನೆಂಟರು ಬಂದಾಗ ನಾವು ಅವ್ರನ್ನ ನೋಡಿಲ್ಲ ಅಂತಂದ್ರೆ ಯಾರು ಒಬ್ರು ಇಂಟ್ರೊಡ್ಯೂಸ್ ಮಾಡ್ಕೊಟ್ರೆ ನಂಗೆ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಗೊತ್ತಾಗಲ್ಲ ಅಲ್ವಾ. ಅದೇ ರೀತಿ ಕಂಪೈಲರ್ಗೆ ಯಾವ್ದಾದ್ರು ನ್ಯೂ ಪರ್ಸನ್ ಅಂದ್ರೆ ನ್ಯೂ ವೇರಿಯೇಬಲ್ ನ ನೀವು ತಗೊಂಡಾಗ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕಾಗುತ್ತೆ. ಅವಾಗ್ಲೇ ಅದು ಅರ್ಥ ಮಾಡ್ಕೊಳ್ಳುತ್ತೆ, ಇಲ್ಲ ಅಂದ್ರೆ ಎರರ್ ತೋರಿಸ್ಬಿಡುತ್ತೆ. ಆಯ್ತಾ, ಅದನ್ನ ಹೆಂಗ್ ಇಂಟ್ರೊಡ್ಯೂಸ್ ಮಾಡ್ಕೊಡೋದು? ಡಿಕ್ಲರೇಷನ್ ಮೂಲಕ ನಾನು ಏನ್ ಮಾಡ್ಬೋದು? ಅರ್ಥ ಮಾಡ್ಕೊಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಇಂಟ್, ನಾನು ಯಾವ ತರ ವೇರಿಯೇಬಲ್ ನ ತಗೊಂಡಿದ್ದೀನಿ? ಇಂಟೀಜರ್ ಟೈಪ್ ಅನ್ನೋಂಥ ವೇರಿಯೇಬಲ್ ನ ತಗೊಂಡಿದ್ದೀನಿ. ಓಕೆನಾ, ವೇರಿಯೇಬಲ್ ನೇಮ್ ಏನ್ ಕೊಟ್ಟಿದ್ದೀನಿ ಇಲ್ಲಿ? ನಾನು ಎ ಅಂತ ಕೊಟ್ಟಿದ್ದೀನಲ್ವಾ, ಎ ಅನ್ನೋಂಥನ್ನ ಬರಿತಾ ಇದ್ದೀನಿ. ಓಕೆನಾ, ಎ ನ ಬರೆದೆ. ಈಗ ನೆಕ್ಸ್ಟ್ ಸೆಮಿಕೋಲನ್ ಹಾಕ್ಬೇಕು, ಹಾಕಿದ್ದೀನಿ. ಓಕೆನಾ, ಸೆಮಿಕೋಲನ್ ಯಾಕೆ ಹಾಕ್ಬೇಕು? ಎವ್ರಿ ಲೈನ್ ಅಲ್ಲಿ ನಾನು ಟರ್ಮಿನೇಷನ್ ನ ಇಂಡಿಕೇಟ್ ಮಾಡಬೇಕು ಅಂತಂದ್ರೆ ನಾನು ಸೆಮಿಕೋಲನ್ ನ ಹಾಕ್ಲೇಬೇಕಾಗುತ್ತೆ. ಓಕೆನಾ, ಇವಾಗ ನೆಕ್ಸ್ಟ್ ಇಲ್ಲಿ ಮಾಡ್ಯುಲಸ್ ಡಿ ಯಾಕೆ ಹಾಕ್ದೆ ನಾನು? ಯಾಕೆ ಹಾಕ್ಬೇಕು? ಯಾಕೆ ಅಂತಂದ್ರೆ ನಾನು ಇದು ಈಗ ಸ್ಕ್ಯಾನ್ಎಫ್ ಅಲ್ಲಿ ಏನಂತಂದ್ರೆ ನಾನು ಫಸ್ಟ್ ಹೇಳ್ಬೇಕು ಯಾವ ಟೈಪ್ ನಾನು ಯೂಸ್ ಮಾಡ್ತಾ ಇದ್ದೀನಿ ವೇರಿಯೇಬಲ್ ನ ಅಂತಂದ್ರೆ. ಈಗ ಮಾಡ್ಯುಲಸ್ ಡಿ ಅಂತಂದ್ರೆ ಡಿ ಇಂಡಿಕೇಟ್ಸ್ ಫಾರ್ ಇಂಟೀಜರ್. ಓಕೆನಾ, ಫಾರ್ ಎಕ್ಸಾಂಪಲ್ ನಾನು ಇಲ್ಲೇನಾದ್ರು ಫ್ಲೋಟ್ ಡಿಕ್ಲೇರ್ ಮಾಡಿದ್ದೆ, ಆ ಟೈಮಲ್ಲಿ ನಾನು ಏನ್ ಮಾಡ್ಬೇಕು? ಮಾಡ್ಯುಲಸ್ ಎಫ್ ಹಾಕ್ಬೇಕು. ಓಕೆನಾ, ಬಟ್ ಟೈಮ್ ಬೀಂಗ್ ನಾನು ಯಾವ ತರ ಡೇಟಾನ ತಗೋತಾ ಇದ್ದೀನಿ? ಡಿ ಇಂಟೀಜರ್ ಡೇಟಾ ಅಲ್ವಾ, ಹಂಗಾಗಿ ನಾನು ಏನ್ ಮಾಡ್ಬೇಕು? ಡಿ ನ ತಗೋಬೇಕು. ಆಮೇಲೆ ಇನ್ನೊಂದ್ ಏನಂತಂದ್ರೆ ಇಲ್ಲಿ ಆಂಪರ್ಸೆಂಟ್. ಏನಕ್ಕೆ ಆಂಪರ್ಸೆಂಟ್ ಯೂಸ್ ಮಾಡಬೇಕು? ಏನಕ್ಕೆ? ವಾಟ್ ಇಸ್ ದ ನೀಡ್ ಆಫ್ ದಟ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ತಾ ಇದ್ದೀನಿ, ಎ ಅನ್ನುವಂತಹ ಒಂದು ಮೆಮೊರಿನ ತಗೋತಾ ಇದ್ದೀನಿ. ಎ ಅನ್ನೋದು ಒಂದು ಮೆಮೊರಿ ನೇಮ್ ಅದು. ಓಕೆನಾ, ಬಟ್ ಕಂಪ್ಯೂಟರ್ ಅಲ್ಲಿ ಮೆಮೊರಿ ನೇಮ್ ಎ ಬಿ ಅಂತ ಸ್ಟೋರ್ ಆಗಲ್ಲ. 101, 001, 02 ಇಲ್ಲ ಈ ತರ ಸ್ಟೋರ್ ಆಗುತ್ತೆ. ಅದನ್ನ ಮೆಮೊರಿ ಅಡ್ರೆಸ್ ನಾನು ಏನ್ ಮಾಡ್ಬೇಕು? ಅದ್ರ ಜೊತೆಗೆ ಇಡ್ಬೇಕಲ್ವಾ, ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ? ಆಂಪರ್ಸೆಂಟ್ ನ ಯೂಸ್ ಮಾಡ್ತೀನಿ. ಆಂಪರ್ಸೆಂಟ್ ಅಂತಂದ್ರೆ ಅದು ಆ ಎ ನ ಮೆಮೊರಿ ಅಡ್ರೆಸ್ ಏನಿದೆ ಅದು ಆಂಪರ್ಸೆಂಟ್ ಅಲ್ಲಿ ಸ್ಟೋರ್ ಆಗುತ್ತೆ. ಓಕೆನಾ, ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ? ಆಂಪರ್ಸೆಂಟ್ ಎ ಅಂದ್ರೆ ಆ ಪರ್ಟಿಕ್ಯುಲರ್ ಮೆಮೊರಿ ಅಡ್ರೆಸ್ ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ? ಒಂದು ನಂಬರ್ ನ ಸ್ಟೋರ್ ಮಾಡ್ತಾ ಇದ್ದೀನಿ. ಓಕೆನಾ, ಇಷ್ಟು ಸ್ಕ್ಯಾನ್ಎಫ್ ಬಗ್ಗೆ ಇರುವಂತದ್ದು. ಈಗ ಅರ್ಥ ಆಗಿಲ್ಲ ಅಂದ್ರೆ ಇಟ್ಸ್ ಓಕೆ, ಇನ್ನು ಮುಂದೆ ಡಿಸ್ಕಸ್ ಮಾಡ್ತಾ ಮಾಡ್ತಾ ಫಾರ್ ಎಕ್ಸಾಂಪಲ್ ಡೇಟಾ ಟೈಪ್ಸ್ ಅಂದ್ರೆ ಏನು, ವೇರಿಯೇಬಲ್ಸ್ ಅಂದ್ರೆ ಏನು, ಈ ಎಲ್ಲಾ ಕಾನ್ಸೆಪ್ಟ್ಸ್ ನಾನು ನೀವೆಲ್ಲ ಕಲ್ತ ಮೇಲೆ ಇದು ಇನ್ನೂ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಓಕೆನಾ, ನೆಕ್ಸ್ಟ್ ನಾನು ಏನ್ ಮಾಡ್ತೆ, ಇವಾಗ ಫಸ್ಟ್ ಲೈನಲ್ಲಿ ಒಂದು ಎರರ್ ಮೆಸೇಜ್ ನ ಕೊಟ್ಟಿದ್ದೀನಿ ಯೂಸರ್ಗೆ, ಎಂಟರ್ ದ ಫಸ್ಟ್ ನಂಬರ್ ಅಂತ. ಈ ಯೂಸರ್ ಏನ್ ಮಾಡಿದ್ರು? ನಂಬರ್ ನ ಎಂಟರ್ ಮಾಡಕ್ ಹೋದ್ರು. ಆ ಎಂಟರ್ ಮಾಡಿರೋ ನಂಬರ್ ನ ಯಾವ್ದ್ರ ಮೂಲಕ ತಗೊಂಡೆ ನಾನು? ಸ್ಕ್ಯಾನ್ಎಫ್ ಮೂಲಕ ತಗೊಂಡು ಯಾವ ವೇರಿಯೇಬಲ್ ಸ್ಟೋರ್ ಮಾಡಿದೀನಿ? ಎ ಅನ್ನುವಂತ ಒಂದು ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡಿದೀನಿ. ಈಗ ನೆಕ್ಸ್ಟ್ ಒಂದ್ ನಂಬರ್ ಇದ್ರೆ ಅಡಿಷನ್ ಪರ್ಫಾರ್ಮ್ ಮಾಡ್ಬೋದಾ? ಆಗಲ್ಲ. ಹಂಗಾಗಿ ನಾನು ಏನ್ ಮಾಡ್ಬೇಕು? ಸೆಕೆಂಡ್ ನಂಬರ್ ಕೂಡ ತಗೋಬೇಕು. ಹೆಂಗೆ ತಗೊಳ್ಳೋದು? ದ ಸೇಮ್ ಥಿಂಗ್ ಏನಿದೆ ಇದನ್ನೇ ಕಾಪಿ ಪೇಸ್ಟ್ ಮಾಡ್ಬೋದು ಅಥವಾ ಇನ್ನೊಂದ್ಸಲಿ ಬರಿಬಹುದು. ಓಕೆನಾ, ನಾನು ಟೈಮ್ ಉಳ್ಸಕ್ಕೋಸ್ಕರ ಕಾಪಿ ಪೇಸ್ಟ್ ನ ಮಾಡ್ತೀನಿ. ಈಗ ಎಂಟರ್ ದ ಫಸ್ಟ್ ನಂಬರ್ ಕೇಳ್ತಾ ಇದ್ದೀನಲ್ವಾ, ಇಲ್ಲಿ ಏನ್ ಮಾಡ್ಬೇಕು ನಾನು? ಎಂಟರ್ ದ ಸೆಕೆಂಡ್ ನಂಬರ್ ಅಂತ ಕೇಳ್ಬೇಕು. ಇಲ್ಲೇನ್ ಮಾಡ್ತಾ ಇದ್ದೀನಿ? ಆಲ್ರೆಡಿ ನಾವು ಎ ಅನ್ನೋ ವೇರಿಯೇಬಲ್ ಸ್ಟೋರ್ ಮಾಡಿಬಿಟ್ಟಿದೀವಿ. ಈಗ ನೆಕ್ಸ್ಟ್ ಏನ್ ತಗೋಬೇಕು? ಬೇರೆ ಯಾವ್ದಾದ್ರು ವೇರಿಯೇಬಲ್ ತಗೋಬೇಕು. ಬಿ ಅಂತ ತಗೊಳ್ಳಿ. ನಿಮ್ಮಿಷ್ಟ, ನಿಮ್ಮ ಹೆಸರು ಕೊಟ್ರು ಅಲ್ಲಿ ಎರರ್ ಏನು ಬರಲ್ಲ. ಓಕೆನಾ, ಬಟ್ ಏನ್ ಕೊಟ್ಟಿರ್ತೀರಾ ಅದನ್ನೇ ಯೂಸ್ ಮಾಡ್ಬೇಕು. ಓಕೆನಾ, ಇಲ್ಲಿ ಬಿ ಕೊಟ್ಟಿದ್ದೀನಿ. ಈಗ ಇನ್ನೊಂದು ಪಾಯಿಂಟ್ ಏನಂತಂದ್ರೆ, ಈಗ ಎ ಅಂದ್ರೆ ಗೊತ್ತು ಕಂಪೈಲರ್ಗೆ, ಬಟ್ ಬಿ ಅಂದ್ರೆ ಯಾರು ಅಂತ ಗೊತ್ತಿಲ್ಲ ಅಲ್ವಾ. ಕಂಪೈಲರ್ ನಾವು ಕನ್ವಿನ್ಸ್ ಮಾಡ್ಬೇಕಲ್ವಾ. ಹೆಂಗ್ ಕನ್ವಿನ್ಸ್ ಮಾಡ್ಬೇಕು? ಇಲ್ಲಿ ಡಿಕ್ಲೇರ್ ಮಾಡೋ ಮೂಲಕ ಕನ್ವಿನ್ಸ್ ಮಾಡ್ಬೇಕು, ಕಾಮ
ಬಿ ಕಾಮ ಹಾಕ್ಬಿಟ್ಟು ನೆಕ್ಸ್ಟ್ ವೇರಿಯೇಬಲ್ನ ಡಿಕ್ಲೇರ್ ಮಾಡ್ಕೋಬೇಕು. ಓಕೆನಾ. ಇವಾಗ ನಾನು ಏನು ಮಾಡಿದೆ, ಇದೆರಡು ಲೈನಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಫಸ್ಟ್ ನಂಬರ್ ತಗೊಂಡೆ, ಈ ಲೈನಲ್ಲಿ ಸೆಕೆಂಡ್ ನಂಬರ್ನ ತಗೊಂಡಿದ್ದೀನಿ. ಈಗ ನನ್ನ ಹತ್ರ ಎರಡೂ ನಂಬರ್ ಇದೆ, ನಾನು ಏನು ಮಾಡಬೇಕು, ಆ ಎರಡೂ ನಂಬರ್ನ ಆ್ಯಡ್ ಮಾಡಬೇಕು, ಆಮೇಲೆ ಬೇರೆದಕ್ಕೆ ಸ್ಟೋರ್ ಮಾಡಬೇಕು. ಇದು ನೆಕ್ಸ್ಟ್ ಕೆಲಸ ಇರುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತಾ ಇದ್ದೀನಿ, ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ. ಹಂಗಂದ್ರೆ ಏನು, ಇದು ಈ ಲೈನ್ ಏನು ಮಾಡ್ತಾ ಇದೆ ಅಂತಂದ್ರೆ ಪರ್ಟಿಕ್ಯುಲರ್ಲಿ ಎ ಅಂದ್ರೆ ಏನು, ಇದರಲ್ಲಿ ಫಸ್ಟ್ ನಂಬರ್ ಸ್ಟೋರ್ ಮಾಡಿದ್ದೀನಿ. ಓಕೆನಾ. ಬಿ ಅಂದ್ರೆ ಏನು, ಇದು ಇನ್ನೊಂದು ವೇರಿಯೇಬಲ್, ಈ ವೇರಿಯೇಬಲ್ ಅಲ್ಲಿ ಇನ್ನೊಂದು ನಂಬರ್ನ ಸ್ಟೋರ್ ಮಾಡ್ತಾ ಇದ್ದೀನಿ. ಇವೆರಡನ್ನ ನಾನು ಏನ್ ಮಾಡ್ತಿದ್ದೀನಿ, ಪ್ಲಸ್ ಆಪರೇಟರ್ ಮೂಲಕ ನಾನು ಏನ್ ಮಾಡ್ತಾ ಇದ್ದೀನಿ, ಆಡ್ ಮಾಡ್ತಾ ಇದ್ದೀನಿ. ಆಡ್ ಮಾಡಿದ್ದು ಎಲ್ಲಿ ಸ್ಟೋರ್ ಆಗುತ್ತೆ, ಸಿ ಅನ್ನೋ ಇನ್ನೊಂದು ವೇರಿಯೇಬಲ್ ಅಲ್ಲಿ ಸ್ಟೋರ್ ಆಗುತ್ತೆ. ಈಗ ಇನ್ನೊಂದು ಕ್ವಶನ್ ಮೈಂಡಿಗೆ ಬಂದಿರುತ್ತೆ, ಏನು ಸರ್ ಹಂಗಾದ್ರೆ ಸಿ ನ ಡಿಕ್ಲೇರ್ ಮಾಡಿಲ್ವಲ್ಲ ಸರ್, ಸಿ ಹಂಗಾದ್ರೆ ಗೊತ್ತಾ ಕಂಪೈಲರ್ಗೆ ಫಸ್ಟ್ ಇಂದಾನೆ, ಇಲ್ಲ, ಅದನ್ನು ಕೂಡ ನಾನು ಏನ್ ಮಾಡಬೇಕು, ಡಿಕ್ಲೇರ್ ಮಾಡ್ಕೋಬೇಕು. ಇಲ್ಲಿ ನಾನು ಮಾಡ್ತೀನಿ ಡಿಕ್ಲರೇಷನ್ ಇವಾಗ. ಓಕೆನಾ. ಸಿ ಅನ್ನೋ ವೇರಿಯೇಬಲ್ನು ಕೂಡ ಡಿಕ್ಲೇರ್ ಮಾಡಿದೆ. ಹಂಗಾದ್ರೆ ಸರ್ ಪ್ರಿಂಟ್ ಎಫ್ ಅನ್ನ ಡಿಕ್ಲೇರ್ ಮಾಡೋದು ಬೇಡವಾ ಸರ್, ಸ್ಕ್ಯಾನ್ ಎಫ್ ನ ಡಿಕ್ಲೇರ್ ಮಾಡೋದು ಬೇಡವಾ ಸರ್, ಇವೆಲ್ಲ ಬೇಡ. ಯಾಕೆ ಅಂತಂದ್ರೆ ಇದು ಕೀವರ್ಡ್ಸ್. ಓಕೆ, ಕೀವರ್ಡ್ಸ್ ಅಂದ್ರೆ ಫಸ್ಟ್ ಇಂದನೇ ಅದು ಕಂಪೈಲರ್ ಅಲ್ಲೇ ಇರುತ್ತೆ. ಓಕೆನಾ. ಈ stdio.h ನಾವು ಇನ್ಕ್ಲೂಡ್ ಮಾಡ್ಕೊಂಡ್ವಲ್ಲ, ಅದ್ರ ಮೂಲಕನೇ ಪ್ರಿಂಟ್ ಎಫ್ ಸ್ಕ್ಯಾನ್ ಎಫ್ ಎಲ್ಲ ಬಂತು. ಹಂಗಾಗಿ ಅದನ್ನ ಡಿಕ್ಲೇರ್ ಮಾಡೋ ಅವಶ್ಯಕತೆ ಇಲ್ಲ. ಹಂಗಾದ್ರೆ ಸರ್ ಎಂಟರ್ ದ ಫಸ್ಟ್ ನಂಬರ್, ಅದನ್ನ ಡಿಕ್ಲೇರ್ ಮಾಡಿಲ್ವಲ್ಲ ಸರ್, ಇದೇನಂತಂದ್ರೆ ಸ್ಟ್ರಿಂಗ್ ಅದು. ಓಕೆ, ಸ್ಟ್ರಿಂಗ್ ಅಲ್ವಾ, ಹಂಗಾಗಿ ಡಿಕ್ಲೇರ್ ಮಾಡುವಂತ ಅವಶ್ಯಕತೆ ಇಲ್ಲ. ಯಾವ್ದನ್ನೇ ನೀವು ಡಬಲ್ ಕೋಟ್ಸ್ ಒಳಗಡೆ ಬರೆದ್ರೆ ಡಿಕ್ಲರೇಷನ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಓಕೆನಾ. ಇವಾಗ ಅರ್ಥ ಆಯ್ತಲ್ವಾ. ಈ ಲಾಜಿಕ್ ನ ಇನ್ನೊಂದ್ ಸರಿ ನಾನು ಡೀಟೇಲ್ ಆಗಿ ಹೇಳ್ತೀನಿ ನೋಡಿ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಅಸ್ಯೂಮ್ ಮಾಡ್ಕೊಳ್ಳಿ ಏನಂತ, ಇವಾಗ ನಿಮ್ಮ ಹತ್ರ 3 ಬಕೆಟ್ ಇದೆ. ಓಕೆನಾ. ಒಂದು ಸಿ ಬಕೆಟ್, ಒಂದು ಎ ಬಕೆಟ್, ಒಂದು ಬಿ ಬಕೆಟ್, 3 ಖಾಲಿ ಇದಾವೆ ಬಕೆಟ್. ಓಕೆನಾ. ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಎ ಬಕೆಟ್ ಅಲ್ಲಿ 10 ಹಾಕ್ತಾ ಇದ್ದೀನಿ, ಬಿ ಬಕೆಟ್ ಅಲ್ಲಿ 20 ಹಾಕ್ತಾ ಇದ್ದೀನಿ. 10 ಪ್ಲಸ್ 20 ಎಷ್ಟಾಗುತ್ತೆ, 10 ಪ್ಲಸ್ 20 30 ಆಯ್ತು. ಈಗ 30 ನಾನು ಏನ್ ಮಾಡ್ತಾ ಇದ್ದೀನಿ, ಸಿ ಅನ್ನೋ ಬಕೆಟ್ಗೆ ಏನ್ ಮಾಡ್ತಾ ಇದ್ದೀನಿ, ಡಂಪ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ 2 ಬಾಲ್ ಇದೆ, ಒಂದು ಎ ಬಕೆಟ್ ಅಲ್ಲಿ 2 ಬಾಲು, ಬಿ ಬಕೆಟ್ ಅಲ್ಲಿ 2 ಬಾಲು. ಅವೆರಡೂ ಬಾಲ್ನ ನಾನು ತೆಗೆದು ಏನ್ ಮಾಡ್ತಾ ಇದ್ದೀನಿ, ಸಿ ಬಕೆಟ್ ಗೆ ತುಂಬ್ತಾ ಇದ್ದೀನಿ. ನನ್ ಟೋಟಲ್ ಎಷ್ಟಾಯ್ತು ಬಕೆಟ್ ಅಲ್ಲಿ, 4 ಬಾಲ್ಸ್ ಆಯ್ತಲ್ವಾ. ಹಂಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಅದೇ ತರ ಲಾಜಿಕ್ ಇಲ್ಲಿ ವರ್ಕ್ ಆಗ್ತಾ ಇರೋದು. ಇಲ್ಲಿ ಏನ್ ಮಾಡ್ಬೇಕು, ಇದು ಈಕ್ವಲ್ಸ್ ಯೂಸ್ ಮಾಡಿದೀನಿ ನಾನಿಲ್ಲಿ. ಈಕ್ವಲ್ಸ್ ಅಂದ್ರೆ ಏನು, ಈಕ್ವಲ್ಸ್ ಅಂದ್ರೆ ಅಸೈನ್ಮೆಂಟ್ ಆಪರೇಟರ್ ಅಂತ ನಾವು ಕರಿತೀವಿ. ಏನಂತ ಕರಿತೀವಿ, ಈಸ್ ಈಕ್ವಲ್ ಟು ನ ಅಸೈನ್ಮೆಂಟ್ ಆಪರೇಟರ್. ಇದು ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಎ ಪ್ಲಸ್ ಬಿ ಅಂದ್ರೆ ಲೆಫ್ಟ್ ಸೈಡ್, ಅಲ್ಲ ರೈಟ್ ಸೈಡ್ ಡೇಟಾ ಏನಿದೆ ಅದು ಹೋಗಿ ಎಲ್ಲಿ ಸ್ಟೋರ್ ಆಗುತ್ತೆ, ಲೆಫ್ಟ್ ಸೈಡ್ ಗೆ ಸ್ಟೋರ್ ಆಗುತ್ತೆ. ಓಕೆನಾ. ಫಾರ್ ಎಕ್ಸಾಂಪಲ್ ನಾನು ಎ ಮೈನಸ್ ಈ ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬರ್ದಿದ್ದೀನಲ್ಲ, ಇದನ್ನ ನಾನು ತೆಗ್ದಾಕ್ತೀನಿ. ಇವಾಗ ತೆಗ್ದಾಕ್ಬಿಟ್ಟು ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸಿ ಅಂತ ಬರಿತೀನಿ. ಇದು ತಪ್ಪು. ಯಾಕೆ ಅಂತಂದ್ರೆ ಯಾವಾಗ್ಲೂ ನಾವು ಇಸ್ ಈಕ್ವಲ್ ಟು ಯೂಸ್ ಮಾಡಿದ್ರೆ ರೈಟ್ ಸೈಡ್ ಡೇಟಾ ಲೆಫ್ಟ್ ಸೈಡಿಗೆ ಸ್ಟೋರ್ ಆಗುತ್ತೆ. ಈಗ ಸಿ ಅಲ್ಲಿ ಏನೂ ಇಲ್ಲ. ಓಕೆನಾ. ಸಿ ಇಂದ ನಾನು ಏನ್ ಮಾಡಕ್ಕಾಗಲ್ಲ, ಸಿ ಅಲ್ಲಿ ಇರೋ ಡೇಟಾನ ಎ ಪ್ಲಸ್ ಬಿ ಗೆ ಹಾಕಕ್ಕಾಗೋದಿಲ್ಲ. ಓಕೆನಾ. ಹಂಗಾಗಿ ಇದು ಲಾಜಿಕ್ ತಪ್ಪು. ಈಗ ಸರಿಯಾದ ಲಾಜಿಕ್ ಏನ್ ಬರಿಬೇಕು, ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ಬರಿಬೇಕು. ಇವಾಗ ಏನ್ ಅರ್ಥ ಆಯ್ತು, ಎ ಅಲ್ಲಿ ಒಂದು ಡೇಟಾ ಇದೆ, ಅದನ್ನ ನಾನು ಯೂಸರ್ ಇಂದ ತಗೊಂಡಿದ್ದೆ. ಬಿ ಅಲ್ಲಿ ಅನದರ್ ಡೇಟಾ ಇದೆ, ಅದನ್ನು ಯೂಸರ್ ಇಂದ ತಗೊಂಡಿದ್ದೆ. ಇವೆರಡೂ ಡೇಟಾನ ನಾನು ಏನ್ ಮಾಡ್ತಾ ಇದ್ದೀನಿ, ಸಿ ಅನ್ನೋ ಒಂದು ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ. ಓಕೆನಾ. ಇದೇ ಲಾಜಿಕ್. ಈಗ ನಾನು ಯೂಸರ್ ಇಂದ ತಗೊಂಡಾಯ್ತು, ಕೇಳಾಯ್ತು, ತಗೊಂಡಾಯ್ತು, ಆಡ್ ಮಾಡಾಯ್ತು. ನೆಕ್ಸ್ಟ್ ಏನ್ ಕೆಲಸ ಇದೆ ನಂಗೆ, ಅದನ್ನ ಪ್ರಿಂಟ್ ಮಾಡಿ ತೋರಿಸ್ಬೇಕಲ್ವಾ, ಯೂಸರಿಗೆ ತೋರಿಸ್ಬೇಕಲ್ವಾ. ನೀವು ಕೊಟ್ಟಿದ್ದ ನಂಬರ್ನ ಅಡಿಷನ್ ಮಾಡಾದ್ಮೇಲೆ ನಂಗೆ ಇಷ್ಟು ಸಿಕ್ತು ಅಂತ ನಾನು ತೋರಿಸ್ಬೇಕು. ಅದನ್ನ ಹೆಂಗ್ ಮಾಡೋದು, ನಾನು ಹೇಳಿದ್ನಲ್ಲ ಅವಾಗ್ಲೇ, ಯಾವ್ದೇ ಒಂದು ನೀವು ಔಟ್ಪುಟ್ ಕೊಡ್ಬೇಕು, ಯೂಸರ್ಗೆ ಏನಾದ್ರು ಹೇಳ್ಬೇಕು ಅಂದಾಗ ಯಾವ್ದ್ರ ಮೂಲಕ ಹೇಳ್ತೀರಾ, ಪ್ರಿಂಟ್ ಎಫ್ ಮೂಲಕ ಅಲ್ವಾ. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಪ್ರಿಂಟ್ ಎಫ್ ಇದ್ರಲ್ಲಿ ಏನ್ ಮಾಡ್ಬೇಕು, ಇವಾಗ ಏನೋ ಒಂದನ್ನ ಹೇಳ್ಬೇಕಲ್ವಾ. ಫಸ್ಟ್ ನಾನು ಏನಂತ ಹೇಳ್ತೀನಿ, ದ ಅಡಿಷನ್ addition of two numbers is equal to ಅಂದ್ರೆ ನಾನು ಎರಡು ನಂಬರ್ ತಗೊಂಡಿರೋಂಥ ನಂಬರ್ ಯಾವ್ದಕ್ಕೆ ಈಕ್ವಲ್ ಅಂತಂದ್ರೆ ಮಾಡ್ಯುಲಸ್ ಡಿ
ಈಸ್ ಈಕ್ವಲ್ ಟು, ಇಲ್ಲಿ ನಾನು ಕಾಮ ಹಾಕ್ಬೇಕು, ಸಿಂಟ್ಯಾಕ್ಸ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು. ಇಲ್ಲಿ ನಾನು ಮಾಡ್ಯುಲಸ್ ಡಿ ಹಾಕಿದ್ದೀನಿ, ಇಲ್ಲೇನು ಮಾಡಿದ್ದೀನಿ, ಕಾಮನ್ನ ಯೂಸ್ ಮಾಡಿದ್ದೀನಿ. ಅದಾದ್ಮೇಲೆ ಯಾವ್ದ್ರಲ್ಲಿ ಡೇಟಾ ಇದೆ ಇವಾಗ ಅಡಿಷನ್ ಮಾಡಿರೋವಂಥದ್ದು ಯಾವ ಬಕೆಟಿಗೆ ತುಂಬಿದೀವಿ ನಾವು, ಫೈನಲ್ ಬಕೆಟು ಯಾವ ಮೆಮೊರಿ, ಸಿ ಅಲ್ವಾ, ಹಂಗಾಗಿ ನಾನು ಸಿ ಹಾಕ್ತಾ ಇದ್ದೀನಿ. ಸಿನೇ ಯಾಕೆ ಹಾಕ್ಬೇಕು, ಬಿಕಾಸ್ ನಾನು ಆ್ಯಡ್ ಮಾಡಿರೋಂಥ ಡೇಟಾನ ನಾನು ಯಾವ್ದಕ್ಕೆ ಡಂಪ್ ಮಾಡಿದ್ದೆ, ಸಿ ವೇರಿಯೇಬಲ್ಗಲ್ವಾ, ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಸಿನ ಕೊಟ್ಟೆ. ಇವಾಗ ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಸರ್ ಮಾಡ್ಯುಲಸ್ ಡಿ ಯಾಕೆ ಹಾಕಿದ್ದೀರಾ ಸರ್, ಅದ್ರದ್ದೇನು ಯೂಸು? ಮಾಡ್ಯುಲಸ್ ಡಿ ಅಂತಂದ್ರೆ ನಾನು ಆವಾಗಲೇ ಹೇಳಿದ್ನಲ್ಲ, ಡಿ ಸ್ಟ್ಯಾಂಡ್ಸ್ ಫಾರ್ ಇಂಟೀಜರ್, ಇಂಟೀಜರ್ ಡೇಟಾನೇ ಅಲ್ವಾ ನಾವು ಕೊಡ್ತಾ ಇರೋದು ಇವಾಗ, ಹಂಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಡಿ ಹಾಕ್ತಾ ಇದ್ದೀನಿ. ಏನಕ್ಕೆ ಹಾಕ್ಬೇಕು, ವಾಟ್ ಈಸ್ ದ ಯೂಸ್ ಆಫ್ ದಿಸ್ ಅಂತಂದ್ರೆ, ಇವಾಗ ನಾನು ತೋರ್ಸೋಕೆ, ಇವಾಗ ಹೆಂಗೆ ಅರ್ಥ ಮಾಡ್ಕೊಳ್ಳಿ ಅಂದ್ರೆ, ಇವಾಗ ನಾನು ಏನಾದ್ರೂ ಒಂದು ಇಡಬೇಕು ಅಂತಂದ್ರೆ ಒಂದು ಸ್ಪೇಸ್ ಬೇಕಲ್ವಾ, ಒಂದು ಸ್ಪೇಸ್ ಬೇಕು. ಇವಾಗ ಏನಾದ್ರೂ ಒಂದು ತುಂಬಿಡ್ಬೇಕು ಅಂದ್ರೆ ಒಂದು ಪಾತ್ರೆ ಬೇಕು ನನಗೆ. ಅದೇ ರೀತಿ ನಾನು ಈ ಡೇಟಾನ ನಾನು ತೋರಿಸ್ತಾ ಇದ್ದೀನಿ ಅಂದ್ರೆ ನನ್ಗೇನ್ ಬೇಕು, ಮಾಡ್ಯುಲಸ್ ಡಿ ಬೇಕು. ಸರ್ ಡಿನೇ ಬರೀಬೇಕಾ, ಬೇರೆದ್ ಬರೆಯಕ್ಕಾಗಲ್ವಾ? ಏನಕ್ಕೆ ಅಂತಂದ್ರೆ ಇಂಟೀಜರ್ ಡೇಟಾ ಅಲ್ವಾ. ಫಾರ್ ಎಕ್ಸಾಂಪಲ್ ನಾನು ಫ್ಲೋಟ್ ಡೇಟಾ ಸಿ ಅಲ್ಲಿ ನಾನು ಫ್ಲೋಟ್ ಡೇಟಾ ಸ್ಟೋರ್ ಮಾಡಿದ್ದೆ, ಅವಾಗ ಏನ್ ಮಾಡ್ಬೇಕು, ನಾನು ಇಲ್ಲಿ ಮಾಡ್ಯುಲಸ್ ಎಫ್ ಹಾಕ್ಬೇಕು, ಓಕೆನಾ. ಬಟ್ ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ಮಾಡ್ಯುಲಸ್ ಡಿ ಹಾಕ್ತಿದ್ದೀನಿ, ಯಾಕೆ, ಇಂಟೀಜರ್ ಡೇಟಾ ಅಲ್ವಾ, ಅದಕ್ಕೆ. ಈಗ ಫಾರ್ ಎಕ್ಸಾಂಪಲ್ ನನಗೆ ಚಿನ್ನದ ಪಾತ್ರೆಯಲ್ಲೇ ನೀವು ನನಗೆ ನೀರು ಕೊಡಬೇಕು, ಲೋಟದಲ್ಲೇ ನೀರು ಕೊಡ್ಬೇಕು ಅಂದಿರ್ತಾರೆ, ಅವಾಗ ಏನು ಮಾಡಬೇಕು, ನಾನು ಚಿನ್ನದೇ ಯೂಸ್ ಮಾಡಬೇಕು. ತಾಮ್ರ ಅಂತಂದ್ರೆ ತಾಮ್ರ ಯೂಸ್ ಮಾಡಬೇಕು. ಆ ರೀತಿ ಆ ಥರ ಸ್ಪೆಸಿಫಿಕೇಶನಲ್ಲಿ ನಾನು ಇವಾಗ ಇಂಟೀಜರ್ ಡೇಟಾ ಅಂತ ಅಂದಾಗ ಡಿ ಯೂಸ್ ಮಾಡಬೇಕು, ಫ್ಲೋಟ್ ಡೇಟಾ ಅಂದರೆ ಎಫ್ ಯೂಸ್ ಮಾಡಬೇಕು, ಓಕೆನಾ. ಈ ರೀತಿ ಇರೋದು. ಈಗ ಆಲ್ಮೋಸ್ಟ್ ಪ್ರೋಗ್ರಾಮ್ ಕಂಪ್ಲೀಟ್ ಆಗಿದೆ. ಇವಾಗ ರನ್ ಮಾಡಿ ನೋಡೋಣ, ಏನಾದ್ರು ಎರರ್ ಬಂದರೆ ಹ್ಯಾಂಡಲ್ ಮಾಡೋಣ, ಓಕೆನಾ. ಏನೋ ಎರರ್ ಇದೆ, ಇಲ್ಲಿ ಸೆಮಿಕೋಲನ್ ಹಾಕಿಲ್ಲ, ಅದೇ ಎರರು. ಸೆಮಿಕೋಲನ್ ಹಾಕಿದ್ದೀನಿ, ಇವಾಗ ರನ್ ಮಾಡೋಣ. ಇವಾಗ ಎಂಟರ್ ದ ಫಸ್ಟ್ ನಂಬರ್ ಅದು ಕೇಳ್ತಾ ಇದೆ ಯೂಸರ್ನ. ನಾನು ಆಸ್ ಅ ಯೂಸರ್ ಹೆಂಗ್ ಬರುತ್ತೆ ಸ್ಕ್ರೀನ್ ಅಂದ್ರೆ ಹಿಂಗ್ ಬರುತ್ತೆ, ಎಂಟರ್ ದ ಫಸ್ಟ್ ನಂಬರ್ 10 ಅಂತ ಎಂಟರ್ ಮಾಡಿದೆ. ನೆಕ್ಸ್ಟ್ ಎಂಟರ್ ದ ಸೆಕೆಂಡ್ ನಂಬರ್ 20 ಮಾಡಿದೆ. ನೆಕ್ಸ್ಟ್ ದ ಅಡಿಷನ್ ಆಫ್ 2 ನಂಬರ್ ಇಸ್ ಈಕ್ವಲ್ ಟು 30. ಇವಾಗ ಏನು ಮಾಡಿದೆ, ನಾನು ಅಡಿಷನ್ ಮಾಡಿಬಿಟ್ಟು ನಾನು ಔಟ್ಪುಟ್ನ ತಗೊಂಡೆ. ಈ ಥರ ನಾನು ಏನು ಮಾಡ್ತಾ ಇದ್ದೀನಿ, ಒಂದು ಅಡಿಷನ್ ಆಫ್ 2 ನಂಬರ್ ಅನ್ನೋಂಥ ಒಂದು ಸಿಂಪಲ್ ಪ್ರೋಗ್ರಾಮ್ನ ಬರೆದೆ, ಓಕೆನಾ. ಇದು ಏನು ಇಲ್ಲ, ಬೇಸಿಕ್ ಅಂದರೆ ವೆರಿ ಬೇಸಿಕ್ ಪ್ರೋಗ್ರಾಮ್, ಓಕೆ. ಈ ಥರನೇ ನಾವೇನು ಮಾಡ್ಬೋದು, ಎಲ್ಲದಕ್ಕೂ ಕೋಡ್ನ ಬರಿಬೋದು. ಯಾವುದೇ ಲಾಜಿಕ್, ಫಸ್ಟ್ ಲಾಜಿಕ್ನ ಅರ್ಥ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನಾನು ಇದೇ ಪ್ರೋಗ್ರಾಮ್ನ ಸಬ್ಟ್ರಾಕ್ಷನ್ ಆಫ್ 2 ನಂಬರ್ಸ್ ಬರೀರಿ ಅಂತ ಹೇಳ್ತೀನಿ, ಅವಾಗ ಏನು ಮಾಡ್ತೀರಾ, ಇಲ್ಲಿರೋಂಥ ಪ್ಲಸ್ನ ತೆಗೆದು ನಾನು ಏನು ಮಾಡಬೇಕು, ಮೈನಸ್ನ ಹಾಕಬೇಕು. ಅವಾಗ ಏನು ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ಇವಾಗ ರನ್ ಕೊಟ್ಟೆ, ನಾನು ಎಂಟರ್ ದ ಫಸ್ಟ್ ನಂಬರ್ ನಾನು ಏನು ಮಾಡ್ತಾ ಇದ್ದೀನಿ, 20 ಕೊಟ್ಟೆ. ನೆಕ್ಸ್ಟ್ ಎಂಟರ್ ದ ಸೆಕೆಂಡ್ ನಂಬರ್ 10 ಕೊಟ್ಟೆ. ಇವಾಗ ನಂಗೆ ಆನ್ಸರ್ ಎಷ್ಟು ಬರಬೇಕು, 10 ಬರಬೇಕು, ಯಾಕೆ 20 - 10 10 ಬಂತು. ಇದೇ ರೀತಿ ನಾನು ಏನು ಮಾಡಬೇಕು, ಮೈನಸ್ ತೆಗ್ದು ಇಂಟು ಹಾಕಿದ್ರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಇದೇ ರೀತಿ ಲಾಜಿಕ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ, ಅಪ್ರೋಚ್ ಬೇಕಾದ್ರೆ ಸೇಮ್ ಇಟ್ಕೋಬೋದು. ಇದೇ ರೀತಿ ನೀವು ಪ್ರೋಗ್ರಾಮ್ಸ್ನ ಬಿಲ್ಡ್ ಮಾಡ್ತಾ ಹೋಗ್ಬೋದು. ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದ್ರು ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸ್ ಮಾಡ್ಬೋದು, ನಾನು ಆಲ್ಮೋಸ್ಟ್ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ನಿಮಗೆ ವೀಡಿಯೋಸ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಇವಾಗ ಏನೇ ನಿಮಗೆ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ಮೇಲೆ ನಿಮ್ಗೆ ವಿಡಿಯೋ ಬೇಕಾಗಿರುತ್ತೆ, ಅದನ್ನು ನೀವು ಹೇಳಿದ್ರೆ ನಾನು ಅದರಲ್ಲಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಏನಂತಂದರೆ ನಿಮ್ಗೆ ಏನಾದರೂ ಫೀಡ್ಬ್ಯಾಕ್ ಕೊಡಬೇಕು ಅನಿಸಿದ್ರೆ ಪ್ಲೀಸ್ ಟ್ರೈ ಟು ಗಿವ್, ಓಕೆ. ಥ್ಯಾಂಕ್ ಯು.